ಏನು ಮ್ಯಾನೇಜಿಂಗ್ ಎಡಿಟರ್ ಸಾಹೇಬ್ರು ಹಾಗೂ ಹೀಗೂ ಬಚಾವಾಗ್ಬಿಟ್ರಾ? ಇಲ್ಲ ಬಚಾವ್ ಆದ್ರಿ ಅಂತ ತಿಳ್ಕೊಂಡಿದ್ದೀರಾ. ನೀವು ಇನ್ನೋಸೆಂಟ್ ಅಲ್ಲ ಅಂತ ಅರ್ಥ ಆಗದೇ ಇರೋಷ್ಟು ದಡ್ಡಿ ಏನಲ್ಲ ಜಾನು. ನಿಮ್ಮ ನೀಚ್ತನ ನಿಮ್ಮಮ್ಮನ ನರಿ ಬುದ್ಧಿಯೊಳಗೆ ಗೊತ್ತಾಗಿದೆ. ತೇಜಸ್ವಿನಿ, ಅನಿರುದ್ಧ್, ಒಬ್ಬ ಮನುಷ್ಯ ಎಷ್ಟು ಸಾರಿ ದಡ್ಡನಾಗೋದಕ್ಕೆ ಸಾಧ್ಯ? ನೀವು ಪದೇ ಪದೇ ಜಾನುನ ವಂಚಿಸೋದಕ್ಕಾಗೋದಿಲ್ಲ. ಒಂದಲ್ಲ ಒಂದು ದಿನ ಕಳ್ಳ ಸಿಕ್ಕಾಕೊಳ್ಬೇಕಾಗತ್ತೆ. ನೀನು ಬಾಯಿ ಮುಚ್ಕೊಂಡಿರ್ತೀಯೋ ಇಲ್ವೋ? ತಾವೇ ಬಾಯಿ ಮುಚ್ಕೊಂಡಿರುವಂಥ ಪರಿಸ್ಥಿತಿ ಬಂದಿದೆ. ನಾಚಿಕೆ ಆಗಲ್ವಾ? ಜಟ್ಟಿ ಕೆಳಗೆ ಬಿದ್ದರೂ ಮೀಸೆ ಮಣ್ಣಾಗಲಿಲ್ಲ ಅನ್ನೋ ಜಾಯಮಾನ ನಿಮ್ಮದು. ಈ ಕಡೆ ಟೆಸ್ಟಿಗೆ ರೆಡಿ ಇದ್ದೀನಿ ಅಂತ ದರ್ಪ ತೋರಿಸ್ತೀರ, ಆ ಕಡೆ ನಿಮ್ಮಮ್ಮನ ರಾಯಭಾರಿ ಮಾಡಿ ಸಾಕ್ಷಿ ಬರದೇ ಇರೋ ಹಾಗೆ ತಡಿತೀರ. ಇದು ನಿಮ್ಮ ವ್ಯಕ್ತಿತ್ವ ಅಲ್ವಾ? ನನಗೆ ಗೊತ್ತು ನನ್ನ ಹೆಂಡತಿ ತಲೆ ಕೆಡಿಸಿರೋದೇ ನೀನು ಅಂತ. ನನ್ನ ಸಂಸಾರ ಉಳಿಸ್ಕೊಳ್ಳೋದಕ್ಕೆ ನಾನು 1000 ತಂತ್ರ ಮಾಡ್ತೀನಿ. ನಿನಗೇನು? ನೀನು ಯಾಕೆಲ್ಲ ವಿಚಾರ ಹೇಳಿದೆ ಅವಳಿಗೆ? ವಿನಾಕಾರಣ ನನ್ನ ಮೇಲೆ ಆರೋಪ ಮಾಡಿದ್ರೆ ನಾನು ಸಹನೆ ಕಳ್ಕೋಬೇಕಾಗತ್ತೆ. ನಿಮ್ಮಂಥ ಅಯೋಗ್ಯರನ್ನ ನಾನು ಹಿಡ್ಕೊಡ್ಬೇಕಾಗಿಲ್ಲ. ನೀವೇ ಆರಾಮಾಗಿ ಸಿಕ್ಕಾಕೋತಾ ಇದ್ದೀರ. ನಾನು ಯಾಕೆ ಶ್ರಮ ಪಡಲಿ? ತೇಜಸ್ವಿನಿ, ಹೌದು, ನೀವು ಜಾನು ಚೆನ್ನಾಗಿರಬೇಕು, ನಿಮ್ಮ ಸಂಬಂಧ ಉಳಿಬೇಕು ಅಂತ ನಾನು ತೆಪ್ಪಗಿದ್ದೆ. ನೀವು ನಿಮ್ಮಮ್ಮ ಇಬ್ಬರು ಪ್ರೇಮ್ನ ಭೇಟಿ ಮಾಡಿ ಸಾಕ್ಷಿ ಟೆಸ್ಟಿಗೆ ಬರದೇ ಇರೋ ಹಾಗೆ ಬೇಡ್ಕೋತಾ ಇದ್ರಲ್ವ, ಅದನ್ನು ನಾನು ಕಣ್ಣಾರೆ ನೋಡಿದ್ರೂ ಬಾಯಿಗೆ ಬೀಗ ಹಾಕ್ಕೊಂಡಿದ್ದೆ. ನಿಮ್ಮ ಮರ್ಯಾದೆ ಉಳಿಸೋದಕ್ಕೆ ನಾನು ನನ್ನ ಪ್ರಯತ್ನನ ಪ್ರಾಮಾಣಿಕವಾಗಿ ಮಾಡಿದ್ದೀನಿ. ವಿಷಯ ತಾನಾಗೆ ಹೊರಗೆ ಬಂದರೆ ಅದಕ್ಕೆ ನಾನು ಕಾರಣ ನಾನಿರೋದು? ನೀವು ಮಾಡಿರೋದೆಲ್ಲ ಕೆಟ್ಟತನನೇ ತಾನೆ, ಅದು ಹೊರಗೆ ಬರದೇ ಇರತ್ತಾ? ಉರಿಯೋ ಬೆಂಕಿಗೆ ತುಪ್ಪ ಸುರಿದಿದೆಯಾ? ನನ್ನ ಹೆಂಡತಿ ಮನಸ್ಸು ಹಾಳಾಗಿದೆ. ನಾನು ನಿನ್ನನ್ನು ಸುಮ್ಮನೆ ಬಿಡಲ್ಲ. ಏನು ಮಾಡ್ತೀರಾ? ಈ ಕ್ಷಣಕ್ಕೂ ಅತ್ತೆ ಮಾತಿಗೆ ಬೆಲೆ ಕೊಟ್ಟು, ಸಂಬಂಧಗಳಿಗೆ ಗೌರವ ಕೊಟ್ಟು, ಕುಟುಂಬದ ಮರ್ಯಾದೆಗೆ ತಲೆಬಾಗಿ ತೆಪ್ಪಗಿದ್ದೀನಿ. ಸುಮ್ಮನೆ ನನ್ನನ್ನು ಕೆಣಕಬೇಡಿ. ಅನಿರುದ್ಧ್, ನಾನು ಒಂದೇ ಒಂದು ಮಾತು ಜಾನು ಹತ್ರ ಹೇಳಿದ್ರೆ ನಿಮ್ಮ ಸಂಸಾರ ಉಳಿಯತ್ತಾ? ತೇಜಸ್ವಿನಿ, ನೀವು ಮತ್ತೆ ಅತ್ತೆ ಇಬ್ಬರು ಹೊರಗೆ ಹೋಗಿ ಪ್ರೇಮ್ನ ಮೀಟ್ ಮಾಡಿ ಸಾಕ್ಷಿ ಟೆಸ್ಟಿಗೆ ಬರದೇ ಇರೋ ಹಾಗೆ ಲಾಕ್ ಮಾಡಿರೋ ವಿಷಯನ ಜಾನು ಹತ್ರ ಬಾಯ್ಬಿಡ್ಲಾ? ಅವಳು ನನ್ನ ಮಾತು ಕೇಳ್ತಾಳೆ. ಬೇಕಾದರೆ ಈ ವಿಷಯನ ನಾನು ಪ್ರೇಮ್ ಹತ್ರನೂ ಬಾಯ್ ಬಿಡಿಸ್ತೀನಿ. ಹೇಳಿ, ಮಾಡ್ಲಾ? ಹಾಗೆ ಮಾಡಿದ್ರೆ ನಿಮ್ಮ ಸಂಸಾರ ಒಡೆಯತ್ತೆ. ನೀವು ಬೀದಿಗೆ ಬರ್ತೀರ. ಇನ್ನೊಬ್ರು ಮನೆ ಒಡೆಯೋದು, ಸಂಸಾರ ಹಾಳು ಮಾಡೋದು ನನ್ನ ಜಾಯಮಾನದಲ್ಲಿಲ್ಲ. ನಾನು ಆ ಕೆಲಸ ಮಾಡೋದು ಇಲ್ಲ. ಅದೆಲ್ಲ ಏನಿದ್ರು ತಮ್ಮ ಕೆಲಸ. ನೀವಾಗ ನೀವು ನಿಮ್ಮ ಸಂಸಾರನ ಹಾಳು ಮಾಡಿಕೊಂಡ್ರೆ ಅದಕ್ಕೆ ನಾನು ಹೊಣೆ ಅಲ್ಲ. ಎಷ್ಟು ಅಂತ ತಪ್ಪುಗಳನ್ನು ಮುಚ್ಚಾಕ್ತೀರ? ನೀವೇನೇನು ಒಳ್ಳೆ ಕೆಲಸ ಮಾಡಿದ್ದೀರಾ ಹೇಳಿ? ಒಂದು ಕಡೆ ತಪ್ಪು ಮುಚ್ಚಿ ಹಾಕೋದಕ್ಕೆ ಹೋಗಿ ಅದು ಇನ್ನೊಂದು ಕಡೆ ಬಹಿರಂಗ ಆಗತ್ತೆ. ಸಾಕ್ಷಿ ಹೊಟ್ಟೆನಲ್ಲಿ ಬೆಳೀತಾ ಇರೋದು ನಿಮ್ಮ ಮಗುನೇ ಅನ್ನೋದು ಸುಳ್ಳಲ್ಲ. ಅದು ನಿಮ್ಮದಲ್ಲ ಅಂತ ಪ್ರೂವ್ ಮಾಡೋದಕ್ಕೆ ಹೋಗಿ ಮುಖಕ್ಕೆ ಮಂಗಳಾರತಿ ಮಾಡಿಸ್ಕೋಬೇಡಿ. ಇನ್ನೊಬ್ಬ ಹೆಣ್ಣಿಗೆ ವಂಚನೆ ಆಗಿದೆ ಅನ್ನೋದನ್ನ ಮರಿಬೇಡಿ. ಅಮ್ಮ ಮಗ ಇಬ್ರು ಕ್ರಿಮಿನಲ್ಗಳಾಗದೆ ಒಳ್ಳೆ ರೀತಿಯಲ್ಲಿ ಯೋಚನೆ ಮಾಡಿದ್ದಿದ್ರೆ ಈ ಪರಿಸ್ಥಿತಿ ಬರ್ತಿರ್ಲಿಲ್ಲ. ಮುಂದೆ ಇದೆ ಊರ ಹಬ್ಬ. ಸಾಕ್ಷಿ, ನಾನು ಆವಾಗಲಿಂದ ನೋಡ್ತಾನೆ ಇದ್ದೀನಿ. ಯಾರಿಗೋ ಫೋನ್ ಮಾಡ್ತಾ ಇದೀಯಾ? ಯಾರಿಗೆ? ನೋಡು ಸ್ವಾತಿ, ಆವಾಗಿಂದ ಪ್ರೇಮ್ ಟ್ರೈ ಮಾಡ್ತಾ ಇದ್ದೀನಿ, ಫೋನೇ ಸಿಗ್ತಾ ಇಲ್ಲ. ಅದಕ್ಕೆ ಇಷ್ಟೊಂದು ಟೆನ್ಷನ್ನಾ? ಪ್ರೇಮ್ ಊಟಿಗೆ ಹೋಗಿದ್ದಾರೆ ಅಂತ ನೀನೇ ಹೇಳಿದ್ಯಲ್ಲ, ಸಿಗ್ನಲ್ ಸಿಗ್ತಾ ಇಲ್ಲ ಅನ್ಸುತ್ತೆ. ಅವ್ರು ನಿಜವಾಗ್ಲೂ ಊಟಿಗೆ ಹೋಗಿದ್ದಿದ್ರೆ ನಾನು ಎಷ್ಟು ನೆಮ್ಮದಿಯಾಗಿರ್ತಾ ಇದ್ದೆ. ಮತ್ತೆಲ್ಲ ಹೋಗಿದ್ದಾರೆ? ಗೊತ್ತಿಲ್ಲ ಸ್ವಾತಿ. ಅಂದರೆ ಇದು ನೋಡು, ನಿನಗೆ ಗೊತ್ತಾಗುತ್ತೆ. ಏನಿದು? ಓದ್ ನೋಡು.
ಸಾಕ್ಷಿ, ಪ್ರೇಮ್ ಮನೆ ಬಿಟ್ಟು ಹೋಗಿದಾರಾ? ಏನಾಯ್ತು ಸಾಕ್ಷಿ? ಏನಾದ್ರೂ ಜಗಳ ಮಾಡ್ಕೊಂಡ್ರ? ಏನ್ ಕತೆ? ಹಾಗೇನಾದ್ರೂ ಇದ್ರೆ ಅಪ್ಪ ಅಮ್ಮನ ಹತ್ರ ಹೇಳ್ಕೊಬೋದಾಗಿತ್ತು ತಾನೆ? ಇಲ್ಲ ಸ್ವಾತಿ, ಪ್ರೇಮ್ ಇಷ್ಟೊಂದು ಹೇಸ್ಟಿಯಾಗಿ ನಿರ್ಧಾರ ತಗೊಳ್ತಾರೆ ಅಂತ ನಾನು ಅಂದ್ಕೊಂಡಿರಲಿಲ್ಲ. ಯಾವ ವಿಷಯಕ್ಕೆ ನಿಮ್ಮಿಬ್ಬರಿಗೆ ಮನಸ್ತಾಪ ಆಗಿದ್ದು? ಅದು ನಾನು DNA ಟೆಸ್ಟ್ ಮಾಡ್ಸೋಕೆ ಒಪ್ಕೊಂಡಿದ್ದು ಅವ್ರಿಗಿಷ್ಟ ಇರಲಿಲ್ಲ. DNA ಟೆಸ್ಟಾ? ಯಾಕೆ? ಎಲ್ಲ ಹಾಳು ಅನಿರುದ್ಧನ ಕಿತಾಪತಿ. ನನ್ನ ಹೊಟ್ಟೆಲಿರೋ ಮಗು ಅವಂದಲ್ಲ ಅಂತ ಸುಳ್ಳು ಹೇಳಿ ಜಾಹ್ನವಿನ ನನ್ನ ಮೇಲೆ ಛೂ ಬಿಟ್ಟಿದ್ದಾನೆ. ನಾನೇ ದೊಡ್ಡ ಚೀಟ್ ಅನ್ನೋ ರೀತಿ ಆ ಜಾಹ್ನವಿ ಅಕ್ಯೂಸ್ ಮಾಡ್ತಿದ್ರೆ ನಾನು ಅದನ್ನು ಸಹಿಸ್ಕೊಳಕ್ಕಾಗತ್ತಾ ಸ್ವಾತಿ? ಅದಕ್ಕೆ ಈ ಮಗು ಅನಿರುದ್ಧದೆ ಅಂತ ಪ್ರೂವ್ ಮಾಡೋದಕ್ಕೆ ನಾನು DNA ಟೆಸ್ಟ್ ಒಪ್ಕೊಂಡಿದ್ದೀನಿ. ಇದರಿಂದ ತನ್ನ ಪ್ರೆಸ್ಟೀಜ್ಗೆ ಮಸಿ ಬಳ್ದಾಗುತ್ತೆ ಅಂತ ಪ್ರೇಮ್ ಕೋಪ. ಪ್ರೇಮ್ ಕೋಪ ನ್ಯಾಯವಾಗೇ ಇದೆ. ಸಮಾಜದ ಕಣ್ಣಿಗೆ ನೀನು ಪ್ರೇಮ್ ಹೆಂಡತಿ ಆಗಿರುವಾಗ ನಾನು ಹೊಟ್ಟೆಲಿರೋ ಮಗು ಅನಿರುದ್ಧದು ಅಂತ ಪ್ರೂವ್ ಮಾಡಿ ತೋರಿಸಿದ್ರೆ ಅದು ಪ್ರೇಮ್ಗೆ ಅವಮಾನ ಮಾಡ್ದಂಗೆ ಆಗುತ್ತೆ ತಾನೆ? ಅದಕ್ಕಿಂತ ಹೆಚ್ಚಿನ ಅವಮಾನ ನಾನು ಅನುಭವಿಸ್ಬೇಕಾಗತ್ತೆ ಸ್ವಾತಿ. DNA ಟೆಸ್ಟ್ಗೆ ಒಪ್ಕೊಳ್ದೆ ಹೋದ್ರೆ ಅನಿರುದ್ಧ ಮೇಲೆ ನಾನು ಸುಳ್ಳು ಆರೋಪ ಮಾಡಿದ್ದೀನಿ ಅಂತ ಜಾಹ್ನವಿ ನನ್ನನ್ನು ತಪ್ಪಾಗಿ ತಿಳ್ಕೊಳ್ತಾಳೆ. ಅವಳ ಮುಂದೆ ಅಪರಾಧಿ ನಿಲ್ಲೋದಕ್ಕೆ ನನಗಿಷ್ಟ ಇಲ್ಲ. ನೀನು ಯಾಕೆಷ್ಟು ಸೆಲ್ಫಿಶ್ ಆಗಿ ಯೋಚನೆ ಮಾಡ್ತಿದ್ಯೋ ನನಗಂತೂ ಅರ್ಥ ಆಗ್ತಿಲ್ಲ. ಪ್ರೇಮ್ ನಿನ್ನ ಎಂಥ ಪರಿಸ್ಥಿತಿಯಲ್ಲಿ ಮದುವೆ ಆದ್ರು ಅಂತ ಜ್ಞಾಪಕ ಇದೆಯಾ? ನಿನ್ನ ಹೊಟ್ಟೆಲಿರೋ ಮಗುನ ಅಬಾರ್ಷನ್ ಮಾಡಿಸ್ಕೊಳಕ್ಕೂ ಆಗದೆ, ಅಪ್ಪ ಅಮ್ಮನಿಗೆ ಮುಖನೂ ತೋರ್ಸೋಕ್ಕಾಗದೆ ಸಾಯಕ್ಕೆ ಹೋಗಿದ್ದೆ. ಅಂಥ ಪರಿಸ್ಥಿತಿಲಿ ಪ್ರೇಮ್ ಬಂದು ನಿನ್ನ ಮದುವೆ ಆಗದೆ ಇದ್ದಿದ್ರೆ ಇವತ್ತು ಸಮಾಜದಲ್ಲಿ ಮುಖ ಎತ್ಕೊಂಡು ತಿರುಗಾಡಕ್ಕೆ ಆಗ್ತಿತ್ತಾ ನಿನಗೆ? ನೋಡು ಸಾಕ್ಷಿ, ಪ್ರೇಮ್ ಹೆಂಡತಿ ಅಂತ ನಿನಗೆ ಸಮಾಜದಲ್ಲಿ ಒಂದು ರೆಸ್ಪೆಕ್ಟಬಲ್ ಸ್ಥಾನ ಸಿಕ್ಕಿದೆ. ಅಲ್ಲ, ಯಾವ ಹುಚ್ಚಾಟಕ್ಕೆ ಬಿದ್ದು ನೀನು DNA ಟೆಸ್ಟ್ ಮಾಡಿಸ್ಕೊಳಕ್ಕೆ ಹೊರಟಿದೀಯಾ? ಇದರಿಂದ ಪ್ರೇಮ್ ಮರ್ಯಾದೆ ಹೋಗೋದಲ್ಲ, ನಿನ್ನ ಮುಖಕ್ಕೆ ನೀನೇ ಮಸಿ ಬಳ್ಕೊಂಡಂಗೆ ಆಗುತ್ತೆ. ಹಾಗಾದ್ರೆ ನಾನು ಅನಿರುದ್ಧ ಬಗ್ಗೆ ಸತ್ಯ ಹೇಳ್ತಿದ್ದೀನಿ ಅಂತ ಜಾಹ್ನವಿ ಕನ್ವಿನ್ಸ್ ಆಗೋದು ಹೇಗೆ? ಯಾರನ್ನ ಕನ್ವಿನ್ಸ್ ಮಾಡಿ ನಿನ್ಗೆ ಏನಾಗಬೇಕು ಸಾಕ್ಷಿ? ನಿನ್ನ ಹೊಟ್ಟೆಲಿ ಅನಿರುದ್ಧ ಮಗು ಬೆಳೀತಿದೆ ಅಂತ ಜಾಹ್ನವಿ ಪ್ರೂವ್ ಮಾಡಿ ತೋರಿಸಿದ್ರೆ ನೀ ದೊಡ್ಡ ಪತಿವ್ರತೆ ಅನ್ಸ್ಕೊಂಡ್ಬಿಡ್ತೀಯಾ? ಇದರಿಂದ ಜಾಹ್ನವಿ ನಿನ್ನ ಬಗ್ಗೆ ಇನ್ನೂ ಕಿಡಿಕಾರ್ತಾಳೆ ಅಷ್ಟೇ. ತನ್ನ ಗಂಡನ ನಡತೆ ಎಂಥದ್ದು ಅಂತ ನಿನ್ಗಿಂತ ಮುಂಚೆ ಜಾಹ್ನವಿಗೆ ಚೆನ್ನಾಗಿ ಗೊತ್ತು ಸಾಕ್ಷಿ. ಅವ್ನು ಮೋಸಗಾರ ಅನ್ನೋದನ್ನ ನೀನು ಪ್ರೂವ್ ಮಾಡಿ ತೋರಿಸ್ಬೇಕಾ? ಒಂದು ತಿಳ್ಕೊ, ಬೇರೆಯವ್ರ ಮುಖಕ್ಕೆ ಕೊಚ್ಚೆ ಬಳಿಯಕ್ಕೆ ಹೋದ್ರೆ ಮೊದಲು ನಿನ್ನ ಕೈಯ ಕೆಸರಾಗೋದು. ಈ ಸೌಭಾಗ್ಯಕ್ಕೆ ನೀನು ಪ್ರೇಮ್ ಜೊತೆ ಜಗಳಾಡೋ ಅವಶ್ಯಕತೆ ಇತ್ತಾ? ಜಾರ್ ಬಿದ್ದವಳನ್ನ ಕೈ ಹಿಡಿದು ಮೇಲೆತ್ತಿದ್ದಾರೆ, ಮತ್ತೆ ತಪ್ಪು ಮಾಡೋಕೆ ಹೋಗ್ತಿದ್ಯಲ್ಲ ಸಾಕ್ಷಿ. ನಿನ್ನ ಬಗ್ಗೆ ನಿನಗೆ ನಾಚಿಕೆ ಆಗಬೇಕು. ಈ ಕಾರಣಕ್ಕೋಸ್ಕರ ನೀನು ಪ್ರೇಮ್ನ ದೂರ ಮಾಡ್ಕೊಂಡಿದ್ದೆ ಅಂತ ಗೊತ್ತಾದರೆ ಅಪ್ಪ ಅಮ್ಮ ನಿನ್ನ ಯಾವ ಕಾರಣಕ್ಕೂ ಕ್ಷಮಿಸಲ್ಲ. ಮತ್ತೆ ಈಗ ನಾನು ಏನು ಮಾಡಲಿ ಸ್ವಾತಿ? ಪ್ರೇಮ್ ಊಟಿಗೆ ಹೋಗಿದ್ದಾರೆ ಅಂತ ಸದ್ಯಕ್ಕೆ ಹೇಗೋ ಸಂಭಾಳಿಸಿದ್ಯಲ್ಲ, ಅಪ್ಪ ಅಮ್ಮನಿಗಂತೂ ಡೌಟ್ ಬರಲ್ಲ. ಅಷ್ಟರಲ್ಲಿ ನೀನೇ ಪ್ರೇಮ್ಗೆ ಕಾಲ್ ಮಾಡಿ ಕಾಂಟ್ಯಾಕ್ಟ್ ಮಾಡು. ಆವೇಶದ ಕೈಗೆ ಬುದ್ಧಿ ಕೊಟ್ಟು ನಿನ್ನ ಲೈಫ್ನ ನೀನೇ ಹಾಳು ಮಾಡ್ಕೋಬೇಡ. ಎಲ್ಲ ಅರೇಂಜ್ ಮಾಡ್ಕೊಳ್ಳಿ. ನೋಡಿ, ದೇ ಆರ್ ವೆರಿ ಪರ್ಟಿಕ್ಯುಲರ್ ಅಬೌಟ್ ಡಿಸೈನ್. ಈಗೇನು ಮಾಡ್ತಿದ್ದೀರೋ ಅದನ್ನೇ ಮುಂದುವರಿಸಿ, ಓಕೆನಾ? ಚೈತ್ರ, ಏನಾಯ್ತು? ಅದು ದುಷ್ಯಂತ್. ಯಾಕೆ ಚೈತ್ರ, ಗಾಬರಿ ಆಗಿದೆಯಾ? ಏನೋ ಎಲ್ಲ ಕೆಟ್ಟದಾಗ ಅನ್ನಿಸ್ತಾ ಇದೆ. ಏನು ಹೇಳ್ತಿದ್ಯಾ ಚೈತ್ರ?
ಅದು ಸಮಥಿಂಗ್ ಡೇಂಜರ್, ಏನೋ ಅಪಾಯ ಅನ್ನಿಸ್ತಿದೆ. ಇಷ್ಟರಲ್ಲೇ ದೊಡ್ಡ ಆತಂಕ ಎದುರಾಗೋಗಿದೆ. ನಮಗಲ್ಲ ತಾನೇ? ನಮ್ಗಲ್ಲ, ಆದರೆ ನಮ್ಮವ್ರಿಗೆ. ಯಾರಿಗೆ? ಅದು ಮುಖ ಸ್ಪಷ್ಟವಾಗಿ ಕಾಣ್ತಿಲ್ಲ, ಸನ್ನಿವೇಶನೂ ಸ್ಪಷ್ಟವಾಗಿಲ್ಲ, ಎಲ್ಲ ಗೋಜಲ್ ಗೋಜಲ್ ಥರ ಇದೆ. ಆದರೆ ಅಪಾಯ ಕಾದಿರೋದು ಮಾತ್ರ ಒಂದು ಹೆಣ್ಣಿಗೆ. ಏನು ಗೊತ್ತಾಗ್ತಾ ಇಲ್ಲ, ಏನು ಅರ್ಥ ಆಗ್ತಿಲ್ಲ ಅಂತ ಹೇಳ್ತೀಯ. ನಾನು ಏನು ಹೇಳಲಿ ಚೈತ್ರ? ಅವತ್ತು ನೀವು ಹೋಗಿ ಕೆಲಸ ಸಿಕ್ಕೇ ಸಿಗುತ್ತೆ ಅಂತ ಎಕ್ಸಾಕ್ಟಾಗಿ ಹೇಳಿದೆ, ಅದು ಹಾಗೇ ಆಯಿತು. ಇವತ್ತು ಅಷ್ಟೇ ಎಕ್ಸಾಕ್ಟಾಗಿ ಹೇಳಿದ್ರೆ ಅಟ್ಲೀಸ್ಟ್ ಅಪಾಯದಲ್ಲಿರೋರನ್ನ ಬಚಾವ್ ಮಾಡ್ಬೋದು. ಸ್ವಲ್ಪ ಫೋಕಸ್ಡಾಗಿ ಯೋಚನೆ ಮಾಡು ಚಿತ್ರ. ಅದು ಹಾಗಲ್ಲ, ನಿಮ್ಗೆ ಅರ್ಥ ಆಗಲ್ಲ ಬಿಡಿ ದುಷ್ಯಂತ್. ಏನಪ್ಪ, ನಂಗೆ ನಿಜವಾಗ್ಲೂ ಅರ್ಥ ಆಗ್ತಿಲ್ಲ, ಅಥವಾ ಅರ್ಥ ಮಾಡ್ಕೊಳ್ಳೋದಕ್ಕೆ ನನ್ನ ಹತ್ರ ಟೈಮ್ ಇಲ್ಲ. ಇವೆಂಟ್ ಬೇರೆ ಮಾಡಿ ಮುಗಿಸ್ಬೇಕು, ಹೊಸ ಜವಾಬ್ದಾರಿ ಕುತ್ತಿಗೆ ಮೇಲೆ ಹೊತ್ಕೊಂಡು ತಿರುಗಾಡ್ತಿದ್ದೀನಿ. ನಾನು ಪ್ರೂವ್ ಮಾಡಲೇಬೇಕು ಚೈತ್ರ. ನಾನೀಗ ಸಾಲಗಾರ ನೋಡು. ಸಾಲ್ಗಾರನ? ಹೌದು, ನಿಮ್ಮ ಅಣ್ಣನ ಹತ್ರ ಸಾಲ ಮಾಡಿದ್ದೀನಲ್ಲಮ್ಮ, ತೀರ್ಸೋದು ಬೇಡವಾ? ಅದಕ್ಕೆ ಉಸಿರು ಕಟ್ಕೊಂಡು ಕೆಲಸ ಮಾಡ್ತಾ ಇದ್ದೀನಿ. ನಿಮ್ಮ ಮಾತು ಕೇಳೋದಕ್ಕೆ ನನ್ನ ಹತ್ರ ಪುರ್ಸೊತ್ತಿಲ್ಲ. ಎನಿವೆ, ತೊಂದರೆ ಇರೋದು ನಮಗಲ್ಲ ಅಂತ ಹೇಳ್ತೀಯಲ್ಲ, ಬಿಟ್ಟಾಕು, ಯಾಕೆ ತಲೆ ಕೆಡಿಸ್ಕೋಬೇಕು? ಅಲ್ಲ ದುಷ್ಯಂತ್, ಅದು ನೋಡು ಚೈತ್ರ, ನನಗೆ ಕೆಲಸ ಇದೆ. ಈಗ ಒಪ್ಕೊಂಡ್ರು ಇವೆಂಟ್ನ ಕರೆಕ್ಟಾಗಿ ಮಾಡಿ ಮುಗಿಸ್ಬೇಕು. ನಿನಗೇನಾದರೂ ಸ್ಪಷ್ಟವಾಗಿ ಅನಿಸಿದ್ರೆ ನನಗೆ ಫೋನ್ ಮಾಡು, ಆಮೇಲೆ ನೋಡೋಣ, ಸರಿನಾ? ಬರಲಾ? ಬಾಯ್. ನಂಗೆ ಅನಿಸ್ತಿರೋದು ನಿಜನಾ? ನನ್ನ ಕಣ್ಮುಂದೆ ಕಾಣ್ತಿರೋದು ನಮ್ಮ ತೇಜು ಅದಕ್ಕೇನಾ? ಹಲೋ. ಹಲೋ ಅಪ್ಪ, ನಾನು ಚೈತ್ರ. ಹೇಳು ಮಗು, ಹೇಗಿದೆ? ನಾನು ಚೆನ್ನಾಗಿದ್ದೀನಪ್ಪ. ಅಪ್ಪ, ಅದು ಏನು ಮಗು, ಏನು ವಿಷಯ? ಯಾಕೆ ಫೋನ್ ಮಾಡಿದ್ದು? ಅಪ್ಪ, ಅದು ನಮ್ಮ ಮನೆ ಹತ್ರ ಒಂಚೂರು ಬಂದು ಹೋಗ್ತೀರಾ? ಯಾಕಮ್ಮ, ಏನಾದರೂ ಹಣಕಾಸಿನ ತೊಂದರೆ ಮಗು? ಛೆ, ಅಲ್ಲ ಅಪ್ಪ, ಹಣಕಾಸಿಂದೇನೂ ಅಲ್ಲ. ನಿಮ್ಮ ಹತ್ರ ನೇರವಾಗಿ ಮಾತಾಡಬೇಕಿತ್ತು. ಒಂಚೂರು ಬಂದು ಹೋಗ್ತೀರಾ ಅಪ್ಪ? ಹಾಂ ಮಗು, ಖಂಡಿತ ಬರ್ತೀನಿ. ಸರಿ ಅಪ್ಪ.